ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ನೀರು ದೋಸೆ ಮತ್ತು ಕಡಲೆಬೇಳೆ ಚಟ್ನಿ ಮಾಡ್ತಾಯಿದ್ದೀನಿ. ಇದು ಸೂಪರ್ ಕಾಂಬಿನೇಷನ್ನು. ನೀವು ನೀರು ದೋಸೆನ ಚಿಕನ್ ಸಾಂಬಾರು, ಮೀನು ಸಾಂಬಾರಿಗಂತೂ ಮಾಡಿಸಿದಂಥ ಇದು. ಇಲ್ಲಿ ತವದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿನ ರಾತ್ರಿಯೇ ನೆನೆ ಹಾಕಿ ಈಗ ನೀರೆಲ್ಲ ಸೋಸ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಅಷ್ಟು ನೈಸಾಗಿ ಬರಲ್ಲ ನೋಡಿ. ಈಗ ಎಲ್ಲ ಅಕ್ಕಿನೂ ನುಣ್ಣಗೆ ರುಬ್ಕೊಂಡು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಈಗ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಹದದಲ್ಲಿದ್ದರೆ ಸಾಕು. ನೋಡಿ, ಹುಯ್ಯೋ ಸೋಟ್ ಮೇಲೆ ಈ ಥರ ಕೂರ್ತ್ಕೋಬೇಕು, ಆಗ ರೆಡಿಯಾಗಿದೆ ಅಂತ ಅರ್ಥ. ಈಗ ನೋಡಿ, ಉಪ್ಪು ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿ ಇದನ್ನು 1 ಅವರ್ ಆದರೂ ಇಡಬೇಕು. ನೋಡಿ, ಇಲ್ಲಿ ನಿಮಗೆ ಟೈಮ್ ಇದ್ದರೆ ಬೇಕಾದ್ರೆ 2 ಅವರ್ಸ್ ಕೂಡ ಇಡ್ಬೋದು. ನಾನಿಲ್ಲಿ 1 ಅವರ್ ಇಟ್ಟಿದ್ದೀನಿ. ನೋಡಿ, ಮೇಲೆಲ್ಲ ನೀರು ತೇಲ್ತಾ ಇದೆ. ಹೀಗೆ ಬಂದರೆ ಸಾಕು. ನೋಡಿ, ನಾವು ತವದಲ್ಲಿ ಮಾಡೋದ್ರಿಂದ ಇಷ್ಟು ಹದದಲ್ಲಿದ್ದರೆ ಸಾಕು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋದರೆ ತವದಿಂದ ಎದ್ದು ಬರಲ್ಲ ದೋಸೆ. ಹಾಗಾಗಿ ಈ ಹದದಲ್ಲಿದ್ದರೆ ಸಾಕು. ನೋಡಿ, ಈಗ ಫುಲ್ ಮಿಕ್ಸ್ ಮಾಡಿಕೊಂಡು ಈಗ ತವ ಕಾಯಕ್ಕಿಟ್ಟು ತವಕ್ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಈರುಳ್ಳಿಲಿ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ನಿಧಾನಕ್ಕೆ ಬಿಡಿಸ್ಬೇಕು. ನೋಡಿ, ತುಂಬ ಅಂದರೆ ತುಂಬಾ ತೆಳುವಾಗಿ ಹಾಕಬೇಕು. ಈಗ ಮುಚ್ಚಳ ಮುಚ್ಚಿ 5 ನಿಮಿಷ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ರೆಡಿಯಾಗಿದೆ. ತೆಗೆಯುವಾಗ ಮಾತ್ರ ಹೈ ಫ್ಲೇಮಲ್ಲಿ ಇಟ್ಕೊಂಡು ತೆಗೀರಿ, ಯಾಕೆಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಅದು ಬರಲ್ಲ. ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ತೆಗೀರಿ. ನೋಡಿ, ಯಾಕೆಂದರೆ ತವ ತುಂಬ ದೊಡ್ಡದಾಗಿದೆಯಲ್ಲ, ಅದಕ್ಕೋಸ್ಕರ ನೀವು ಹೈ ಫ್ಲೇಮ್ ಮಾಡಿಕೊಂಡೇ ತೆಗಿಬೇಕು. ನೋಡಿ, ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ. ಈ ದೋಸೆ ಮಾಡುವಾಗ ನಾವು ಇದ್ರ ಮುಂದೆನೇ ನಿಲ್ಲಬೇಕು ಅನ್ನೋಂಗೇನಿಲ್ಲ. ಹಾಕ್ಬಿಟ್ಟು ಸುಮ್ಮನೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಕೆಲಸ ಎಲ್ಲ ಮಾಡ್ಕೋಬೋದು. ನೋಡಿ, ಕೆಲಸ ಮಾಡ್ತಾನೆ ಮಾಡ್ಬೋದು. ಇದು ಅಂದರೆ ತುಂಬ ಲೇಟ್ ಆಗುತ್ತೆ ಇದನ್ನು ಮಾಡೋದಕ್ಕೆ ದೋಸೆನ, ಯಾಕೆಂದರೆ ಅದು ಲೋ ಫ್ಲೇಮಲ್ಲೇ ಬೇಯಬೇಕು. ಅದಕ್ಕೋಸ್ಕರ ನೋಡಿ, ರೆಡಿಯಾಗಿದೆ. ಹಾಗೆ ಇಲ್ಲಿ ನೋಡಿ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಂತೂ ಸೂಪರಾಗಿ ಬರುತ್ತೆ. ಇದಕ್ಕೆ ನಾನು ಬರೀ ಅಕ್ಕಿ ಹಾಕ್ಬಿಟ್ಟು ಆಡಿಸಿದ್ದೀನಿ. ನಿಮಗೆ ಕಾಯಿ ಕೂಡ ಹಾಕ್ಕೊಂಡು ಆಡಿಸ್ಕೊಳ್ಬೋದು. ಇಲ್ಲಿ ನಾನು ಕಾಯಿ ಹಾಕಿಲ್ಲ. ನೋಡಿ, ಬರೀ ಅಕ್ಕಿಲಿ ಕೂಡ ಮಾಡ್ಕೋಬೋದು. ಏನಿದು ಕಾಯಿ ಹಾಕಿಲ್ಲ ಅಂತ ಅಂದ್ಕೋಬೇಡಿ. ನೀರು ದೋಸೆಗೇನು ಕಾಯಿ ಹಾಕಿಲ್ಲ ಅಂತ. ನಾನು ಕಾಯಿ ಹಾಕ್ಕೊಂಡು ರುಬ್ಬಿಲ್ಲ, ಹಾಗೆ ಮಾಡಿದ್ದೀನಿ. ಈಗ ರೆಡಿಯಾಗಿದೆ. ಈಗ ಚಟ್ನಿ ಮಾಡೋಣ. ಇಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. 3 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಒಂದು ಒಗ್ಗರಣೆ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು, ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಯಾಕೆಂದರೆ ಕೊತ್ತಂಬರಿ ಸೊಪ್ಪು ಇರಲಿಲ್ಲ, ಹಾಗಾಗಿ ಹಾಕ್ಕೊಂಡಿಲ್ಲ. ಇದ್ದರೆ ನೀವು ಹಾಕ್ಕೊಳ್ಳಿ. ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಚಟ್ನಿ ಅಂತೂ ಸೂಪರಾಗಿ ಬಂದಿದೆ. ದೋಸೆಗಂತೂ ಸೂಪರ್ ಅಂದರೆ ಸೂಪರ್. ನೀವೇ ಕೂಡ ಟ್ರೈ ಮಾಡಿ. ನೀವು ಕೂಡ ಹೇಳ್ತೀರಾ ಚೆನ್ನಾಗಾಗಿತ್ತು ಅಂತ. ನೋಡಿ, ಈಗ ದೋಸೆ ರೆಡಿಯಾಗಿದೆ. ನೋಡಿ, ಎಷ್ಟು ತೆಳುವಾಗಿ ಬಂದಿದೆ ದೋಸೆ ಅಂತ. ನೋಡಿ, ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿರುವಂಥ ನೀರು ದೋಸೆ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಥ್ಯಾಂಕ್ ಯು. ತಪ್ಪದೆ ಸಬ್ಸ್ಕ್ರೈಬ್ ಆಗಿ.